ನಮಸ್ಕಾರ ಎಲ್ಲರಿಗೂ. ಕಳೆದ ವಿಡಿಯೋನಲ್ಲಿ ಪೀರಿಯಾಡಿಕ್ ಮತ್ತು ನಾನ್ ಪೀರಿಯಾಡಿಕ್ ಸಿಗ್ನಲ್ಸ್ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ವಿ. ಅದನ್ನು ಕಂಟಿನ್ಯೂ ಮಾಡೋಣ. ಇಲ್ಲೊಂದು ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಇದೆ. x of n is equal to 5 cos pi by 2n. Determine whether this signal is periodic or not. If it is periodic, you have to find the fundamental period. ಇದು ಕ್ವೆಶನ್. ಸೊ ಸಿಗ್ನಲ್ is said to be periodic if it satisfies this equation. ನಮಗೆ ಗೊತ್ತು x of n is equal to x of n plus or minus mn ಅಂತ. m ಇಲ್ಲಿ ಇಂಟೀಜರು, ಕ್ಯಾಪಿಟಲ್ ಎನ್ನು ಫಂಡಮೆಂಟಲ್ ಪೀರಿಯಡ್. ಸೊ ಎಮ್ ಇಸ್ ಈಕ್ವಲ್ ಟು 1 ತಗೊಂಡು ರೈಟ್ ಸೈಡಲ್ಲಿರೋ 1 ಸೈಕಲ್ ತಗೊಂಡು ಮಾಡಿದ್ರು ಈ ಪ್ರಾಬ್ಲಮ್ ಮಾಡ್ಬೋದು. ಸೊ ಅದಕ್ಕೆ ನಾವು ಎಕ್ಸ್ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎನ್ ಪ್ಲಸ್ ಕ್ಯಾಪಿಟಲ್ ಎನ್ ಮಾಡೋಣ. ಎಕ್ಸ್ ಆಫ್ ಎನ್ನು ಈ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡಿದರೆ ಸಿಗ್ನಲ್ ಪೀರಿಯಾಡಿಕ್ ಇರುತ್ತೆ. ಸೊ 5 cos pi by 2n is equal to 5 cos pi by 2 of n plus n. So 5 cos pi by 2n is equal to 5 cos pi by 2 n plus pi by 2 capital N. ಸೊ ಎರಡು ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಬೇಕು ಅಂದರೆ ಈ ಟರ್ಮು 2π ಆಗಬೇಕು. ಯಾಕೆಂದರೆ ನಮಗೆ ರಿಲೇಷನ್ ಗೊತ್ತು, ಕಾಸ್ ಆಫ್ ಥೀಟಾ ಈಸ್ ಕಾಸ್ ಆಫ್ ಥೀಟಾ ಪ್ಲಸ್ 2π. ಸೊ pi by 2n is equal to 2π ಮಾಡಿದರೆ n is equal to 2π into 2/π. ಸೊ n is equal to 4 ಆಗುತ್ತೆ. ಸೊ ಸಿಗ್ನಲ್ ಫಂಡಮೆಂಟಲ್ ಪೀರಿಯಡ್ 4 ಹೇಗೆ ಅಂತ ನೋಡೋಣ. 5 cos pi by 2n ಸಿಗ್ನಲ್ಲು x of n is equal to n is equal to 0 ಹಾಕಿದ್ರೆ 5 cos 0 ಆಗುತ್ತೆ. cos 0 1, ಸೊ 5 ಆಗುತ್ತೆ. n is equal to 1 ಹಾಕಿದ್ರೆ 5 cos pi by 2, cos pi by 2 ಅಂದರೆ 0, ಸೊ 5 into 0 0. n is equal to 2 ಹಾಕಿದ್ರೆ 5 cos pi by 2 into 2, 5 cos pi ಆಗುತ್ತೆ. cos pi minus 1, 5 minus 5 ಆಗುತ್ತೆ. n is equal to 3 ಹಾಕಿದ್ರೆ 5 cos 3π by 2 ಆಗುತ್ತೆ. 3π by 2 0. ಸೊ ಇದನ್ನು ಪ್ಲಾಟ್ ಮಾಡಿದ್ರೆ n is equal to 4 ಹಾಕಿದ್ರೆ ಮತ್ತೆ ವಾಪಸ್ 5 cos 2π ಆಗುತ್ತೆ, ವಿಚ್ ಇಸ್ 5. ಸೊ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ n is equal to 0, 1, 2, 3. 0 ಅಲ್ಲಿ 5, 1 ಅಲ್ಲಿ 0, 2 ಅಲ್ಲಿ -5, ಮತ್ತೆ 0, ಮತ್ತೆ 5, 0, -5 ಈ ಥರ ಬರ್ತಾ ಹೋಗುತ್ತೆ. ಸೊ ಒಂದು ಸೈಕಲಲ್ಲಿ 4 ಸ್ಯಾಂಪಲ್ಸ್ ಇರುತ್ತೆ. n is equal to 4. ನೆಕ್ಸ್ಟ್ ಪ್ರಾಬ್ಲಮ್ಮು, x of n should be equal to x of n plus n. So 5 cos 3π by 2n is equal to 5 cos 3π by 2n plus 3π by 2 capital N. So this term should be equal to 2π. So 3π by 2 capital N is equal to 2π. 5π ಕ್ಯಾನ್ಸಲ್ ಆಗುತ್ತೆ. ಸೊ n is equal to 4/3 ಆಗುತ್ತೆ. ಸೊ ಇಲ್ಲಿ ನಮಗೆ ಯಾವತ್ತೂ ಫಂಡಮೆಂಟಲ್ ಪೀರಿಯಡು ಒಂದು ಇಂಟೀಜರ್ ವ್ಯಾಲ್ಯೂ ಬರಬೇಕು, ಪಾಸಿಟಿವ್ ಇಂಟೀಜರ್ ಬರಬೇಕು. ಇಲ್ಲಿ 4/3 ಬರ್ತಿದೆ. ಸಿಗ್ನಲ್ ಪೀರಿಯಡಿಕ್ ಅಲ್ವಾ ನೋಡೋಣ. n is equal to 0 ಹಾಕಿದ್ರೆ 5 cos 3π by 2 into 0, 5 cos 0 1, cos 0 1, ಸೊ 5 ಆಗುತ್ತೆ. n is equal to 0. n is equal to 1 ಹಾಕಿದ್ರೆ 5 cos 3π by 2 into 1, cos 3π by 2 ಯಾವಾಗಲೂ 0, 5 into 0 0 ಆಗುತ್ತೆ. n is equal to 2 ಹಾಕಿದ್ರೆ 5 cos 3π by 2 into 2, 5 cos 3π, cos 3π minus 1, ಸೊ -5 ಬರುತ್ತೆ. n is equal to 3 ಹಾಕಿದ್ರೆ 5 cos 9π by 2 ಆಗುತ್ತೆ. 9π by 2 0. n is equal to 4 ಹಾಕಿದ್ರೆ 5 cos 6π, 6π ಅಂದರೆ cos 0, cos 0 ಅಂದರೆ 1, 5 ಬರುತ್ತೆ. n is equal to 5 ಹಾಕಿದ್ರೆ 5 cos 15π by 2, ವಿಚ್ ಇಸ್ 0. ಸೊ ಇದೇ ಪ್ಯಾಟ್ರನ್ ಕಂಟಿನ್ಯೂ ಆಗುತ್ತೆ. ಸೊ 0ಅಲ್ಲಿ 5, ಮತ್ತು 0 ಅಲ್ಲಿ 5, 1 ಅಲ್ಲಿ 0, 2 ಅಲ್ಲಿ -5, 2 ಅಲ್ಲಿ 3 ಅಲ್ಲಿ 0, ಮತ್ತು 4 ಅಲ್ಲಿ +5, 0, -5, 0 ಈ ಥರ ಬರ್ತಾ ಹೋಗುತ್ತೆ. ಸೊ ಸಿಗ್ನಲ್ ಪೀರಿಯಾಡಿಕ್ ವಿತ್ ಫಂಡಮೆಂಟಲ್ ಪೀರಿಯಡು
4 ಈ ಪ್ಯಾಟರ್ನ್ ರಿಪೀಟ್ ಆಗ್ತಾ ಹೋಗುತ್ತೆ. 5 0 -5 0 5 0 -5 0 5 0 -5 0 ಈ ಥರ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಪ್ಯಾಟರ್ನ್ ಇರೋ ಸ್ಯಾಂಪಲ್ಸು n = 4. ಸೊ ಇಲ್ಲಿ ಹೆಂಗೆ ನೋಡ್ಬೇಕಂದ್ರೆ 4/3 ಇದೆ. 4/3ಗೆ ನಾವು ಇಂಟೀಜರ್ ಮಲ್ಟಿಪ್ಲೈ ಮಾಡಿದ್ರೆ 3ನ, ಸೊ 4 ಬರುತ್ತೆ. ಸೊ ಫಂಡಮೆಂಟಲ್ ಪೀರಿಯಡ್ 4 ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರ ಫ್ರ್ಯಾಕ್ಷನ್ ಬಂದರೆ ಈಗ 12/5 ಬಂತು ಅಂದರೆ ಮಲ್ಟಿಪ್ಲೈ ಬೈ 5 12 ಬರುತ್ತೆ ಫಂಡಮೆಂಟಲ್ ಪೀರಿಯಡ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 5 cos pi n ಪ್ಲಸ್ ಪೈ ಕ್ಯಾಪಿಟಲ್ N. ಸೊ ಇದು 2π ಆಗಬೇಕು. pi n = 2π. ಸೊ n = 2 ಆಗುತ್ತೆ. ಹೇಗೆ ಅಂದರೆ 5 cos pi n ಇದೆ, n = 0 ಹಾಕಿದ್ರೆ 5 cos 0 1, ಸೊ 5 ಆಗುತ್ತೆ. n = 1 ಹಾಕಿದ್ರೆ 5 cos pi -1, ಸೊ -5 ಆಗುತ್ತೆ. n = 2 ಹಾಕಿದ್ರೆ 5 cos 2π 5 ಆಗುತ್ತೆ. cos 2π 1. n = 3 ಹಾಕಿದ್ರೆ 5 cos 3π -1 5 ಆಗುತ್ತೆ. ಸೊ ಸಿಗ್ನಲ್ ನಮಗೆ 5 -5 5 -5 5 -5 ಈ ಥರ ಬರ್ತಾ ಹೋಗುತ್ತೆ. 0 1 2 3 4 5 ಲೆಫ್ಟ್ ಹ್ಯಾಂಡ್ ಸೈಡು ಹಂಗೆ ಬರ್ತಾ ಹೋಗುತ್ತೆ. ಸೊ ಸಿಗ್ನಲ್ ಪೀರಿಯಾಡಿಕ್ಕು ಪ್ಯಾಟ್ರನ್ನು ಇದು n = 2 ಫಂಡಮೆಂಟಲ್ ಪೀರಿಯಡು. 5 cos 4n. ಸೊ x of n must be equal to x of n plus capital N ಆಗಬೇಕು. 5 cos 4n is equal to 5 cos 4n plus capital 4n. ಸೊ 4n is equal to 2π ಆಗಬೇಕು. ಸೊ n = 2π/4 ಅಥವಾ n = π/2 ಆಗುತ್ತೆ. ಸೊ ಇದು ದಿಸ್ ಇಸ್ ನಾಟ್ ಎ ರ್ಯಾಷನಲ್ ನಂಬರ್. n ಇಲ್ಲಿ ಡಿಸ್ಕ್ರೀಟ್ ಟೈಮ್ ಸಿಗ್ನಲಲ್ಲಿ ನಾವು n ಯಾವಾಗಲೂ ಇಂಟೀಜರಲ್ಲಿ ಮಾಡ್ತೀವಿ 0 1 2 3 4. ಸೊ ಇಲ್ಲಿ ನಾವು n ರ್ಯಾಷನಲ್ ನಂಬರಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ರ್ಯಾಷನಲ್ ನಂಬರ್ ಆಗಲಿಲ್ಲ ಅಂದರೆ ಸಿಗ್ನಲ್ ಪೀರಿಯಾಡಿಕ್ ಇರಲ್ಲ. ಸೊ ಇದು ನಾನ್ ಪೀರಿಯಾಡಿಕ್ ಸಿಗ್ನಲು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಕಾಸ್ ಕಂಟಿನ್ಯೂಸ್ ಟೈಮ್ ಇದ್ದರೆ cos 4t ಅಥವಾ cos 4πt ಈ ಎರಡೂ ಸಿಗ್ನಲು ಪೀರಿಯಾಡಿಕ್ ಇರುತ್ತೆ. ಅದೇ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಬಂದಾಗ cos 4n ಮತ್ತು cos 4πn ಅಲ್ಲಿ ಇದು ಮಾತ್ರ ಪೀರಿಯಾಡಿಕ್ ಇರುತ್ತೆ. ಇದು ನಾನ್ ಪೀರಿಯಾಡಿಕ್. ಯಾಕೆಂದರೆ ನಮಗೆ n ರ್ಯಾಷನಲ್ ನಂಬರ್ ಆಗಿ ಬರಲ್ಲ, ಇರ್ರ್ಯಾಷನಲ್ ಆಗಿ ಬರುತ್ತೆ. ಕಂಟಿನ್ಯೂಸ್ ಟೈಮಲ್ಲಿ ಯಾಕೆ ಪೀರಿಯಾಡಿಕ್ ಅಂದರೆ ನಾವು ಎಕ್ಸ್ ಆಕ್ಸಿಸಲ್ಲಿ ರೇಡಿಯನ್ಸಲ್ಲೂ ಪ್ಲಾಟ್ ಮಾಡ್ತೀವಿ ಪೈಯಲ್ಲಿ. ಸೊ ಅದು ಪೀರಿಯಾಡಿಕ್ ಆಗುತ್ತೆ. ಯಾವಾಗಲೂ ಅಷ್ಟೇ ನಾವು ಒಂದೇ ಸಲ ನೋಡ್ಬೋದು ಇದರಲ್ಲಿ ಕಾಸ್ ಸೈನ್ ಡಿಸ್ಕ್ರೀಟ್ ಟೈಮ್ ಸಿಗ್ನಲಲ್ಲಿ ಪೈ ಇಲ್ಲ ಅಂದರೆ ನಾನ್ ಪೀರಿಯಾಡಿಕ್ ಡೈರೆಕ್ಟ್ಲಿ ಬರೀಬೋದು. ಪೈ ಇದ್ದರೆ ಪೀರಿಯಾಡಿಕ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. -1/n. ಇಲ್ಲಿ ಈ ಈಕ್ವೇಷನ್ x of n = x of n + 1 ಮಾಡೋ ಬದಲು ಸಿಗ್ನಲ್ನ ಡೈರೆಕ್ಟಾಗಿ ಪ್ಲಾಟ್ ಮಾಡಿ ನೋಡೋಣ. n = 0 ಇದ್ದರೆ -1 to the power of 0 is +1. n = 1 ಹಾಕಿದ್ರೆ -1/1 -1. n = 2 ಹಾಕಿದ್ರೆ -1² +1. n = 3 ಹಾಕಿದ್ರೆ -1/3 -1. n = 4 ಹಾಕಿದ್ರೆ -1 to the power of 4 +1. ಸೊ ಇಲ್ಲಿ ಈವನ್ ಎನ್ನಿಗೆ ಪಾಸಿಟಿವ್ ಬರ್ತಿದೆ, ಆಡ್ ಎನ್ನಿಗೆ ನೆಗೆಟಿವ್ ಬರ್ತಾ ಇದೆ. ಸೊ 0 +1 1 -1 +1 -1 +1 -1 ಈ ಥರ ಬರ್ತಾ ಹೋಗುತ್ತೆ. ಸೊ ಸಿಗ್ನಲ್ ಪೀರಿಯಾಡಿಕ್ಕು ಫಂಡಮೆಂಟಲ್ ಪೀರಿಯಡ್ 2, ಯಾಕೆಂದರೆ ರಿಪೀಟ್ ಆಗ್ತಿರೋ ಪ್ಯಾಟರ್ನ್ ಇದು. ಸೊ n = 2. ಇನ್ನೊಂದು ವೇಯಲ್ಲಿ ಮಾಡ್ಬೋದು, -1/n ಅಂದರೆ cos πn. ಸಿಗ್ನಲ್ ಈ ಥರ ನಾವು ತಗೋಬೋದು, ಯಾಕೆಂದರೆ cos πn ಅಲ್ಲೂ ಆಲ್ಟರ್ನೇಟಿವ್ +1 ಬರ್ತಾ ಹೋಗುತ್ತೆ. ಸೊ ಸಿಗ್ನಲ್ ಪೀರಿಯಾಡಿಕ್ಕು n = 2. -1/n². ಈ ಸಿಗ್ನಲ್ನ ಪ್ಲಾಟ್ ಮಾಡೋಣ. n = 0 ಹಾಕಿದರೆ -1 to the power of 0 is +1. n = 1 ಹಾಕಿದ್ರೆ -1² -1 ಆಗುತ್ತೆ. n = 2 ಹಾಕಿದ್ರೆ -1 2² -1/4 ಬರುತ್ತೆ, ವಿಚ್ ಈಸ್ +1. ಸೊ n = 3 ಹಾಕಿದ್ರೆ -1 to the power of 3² -1/9 = -1. ಇಲ್ಲಿ ಈವನ್ ನಂಬರ್ ತಗೊಂಡ್ರೆ ಈವನ್ ನಂಬರ್ ಸ್ಕ್ವೇರು ಈವನ್ ಇರುತ್ತೆ, ಆಡ್ ನಂಬರ್ ಸ್ಕ್ವೇರು ಆಡ್ ನಂಬರ್ ಇರುತ್ತೆ. ಸೊ ಈವನ್ ಇದ್ದಾಗೆಲ್ಲ +1 ಬರುತ್ತೆ, ಆಡ್ ನಂಬರ್ ಇದ್ದಾಗ -1 ಬರುತ್ತೆ. ಸೊ ಆಲ್ಟರ್ನೇಟಿವ್ +1 -1 +1 -1 +1 -1 ಬರುತ್ತೆ. ಸೊ ಸಿಗ್ನಲ್ ಪೀರಿಯಾಡಿಕ್ ಪ್ಯಾಟರ್ನ್ ಇದು
n is equal to 2. ಫಂಡಮೆಂಟಲ್ ಪೀರಿಯಡ್ 2. ಇದು ಕಾಂಪೋಸಿಟ್ ಸಿಗ್ನಲ್, ಎರಡು ಸಿಗ್ನಲ್ ಅಡಿಷನ್ ಮಾಡಿದಾಗ ಸಿಗ್ನಲ್ ಪೀರಿಯಾಡಿಕ್ ಅಂತ ಫೈಂಡ್ ಮಾಡಬೇಕು. ಪೀರಿಯಾಡಿಕ್ ಇದ್ದರೆ ಕಾಂಪೋಸಿಟ್ ಸಿಗ್ನಲ್ ಪೀರಿಯಡ್ ಏನಂತ ಫೈಂಡ್ ಮಾಡಬೇಕು. ಲೆಟ್ಸ್ ಟೇಕ್ ದಿಸ್ ಸಿಗ್ನಲ್. ಇದನ್ನು x1 ಆಫ್ n ಅಂತ ತಗೊಳ್ಳೋಣ, ಇದನ್ನು x2 ಆಫ್ n ಅಂತ ತಗೊಳ್ಳೋಣ. x1 ಆಫ್ ಎನ್ನಿಗೆ ಪೀರಿಯಡ್ n1 ಅಂತ ತಗೊಳ್ಳೋಣ, ಫಂಡಮೆಂಟಲ್ ಪೀರಿಯಡ್ ಇದಕ್ಕೆ n2 ಅಂತ ತಗೊಳ್ಳೋಣ. ಸಿಗ್ನಲ್ 1 ತಗೊಳ್ಳೋಣ, x1 ಆಫ್ n is equal to 5 cos 0.4 pi n. ಸೊ ಇದ್ರ ಫಂಡಮೆಂಟಲ್ ಪೀರಿಯಡ್ ಡೈರೆಕ್ಟಾಗಿ ಫೈಂಡ್ ಮಾಡೋಣ. 0.4 pi ಕ್ಯಾಪಿಟಲ್ n1 is equal to 2 pi. ಸೊ n1 is equal to 2 pi into ಆರ್ 2 pi ಡಿವೈಡೆಡ್ 0.4 pi ಆಗುತ್ತೆ. pi ಕ್ಯಾನ್ಸಲ್ ಆಗುತ್ತೆ, 1/0.2 ಆಗುತ್ತೆ, ಅಥವಾ 5 seconds, 5 ನಂಬರ್ಸ್ ಆಗುತ್ತೆ. ಸೊ n1 is 5, 2/10, 10/2, 5 ಆಗುತ್ತೆ. x2 ಆಫ್ n 10 sin 0.25 pi n. ಸೊ ಇಲ್ಲಿ ಡೈರೆಕ್ಟಾಗಿ ಫೈಂಡ್ ಮಾಡೋಣ. 0.25 pi ಕ್ಯಾಪಿಟಲ್ n2 is equal to 2 pi ಈಕ್ವೇಟ್ ಮಾಡಬೇಕು. ಸೊ n2 is equal to 2 pi by 0.25 pi ಕ್ಯಾನ್ಸಲ್ ಆಗುತ್ತೆ. 0.25 ಅಂದರೆ 1/4. ಸೊ n2 is equal to 8 ಆಗುತ್ತೆ. ರೇಷಿಯೋ ತಗೊಳ್ಳೋಣ, n1/n2. n1/n2 is 5/8. ಸೊ 5/8 ಇದು ರ್ಯಾಷನಲ್ ನಂಬರು. ಸೊ x ಆಫ್ n ಪೀರಿಯಾಡಿಕ್ ಆಗುತ್ತೆ. x ಆಫ್ n is ಪೀರಿಯಾಡಿಕ್. ಪೀರಿಯಾಡಿಕ್ ಇದ್ದರೆ ಇದ್ರ ಪೀರಿಯಡ್ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 8n1 is equal to 5n2. ಇದೇನು ರಿಮೈಂಡ್ ಮಾಡುತ್ತೆ ಅಂದರೆ ಸಿಗ್ನಲ್ x1 ಆಫ್ n 8 ಸೈಕಲ್ ಕಂಪ್ಲೀಟ್ ಮಾಡುತ್ತೆ, ಸಿಗ್ನಲ್ x2 ಆಫ್ n 5 ಸೈಕಲ್ಸ್ ಕಂಪ್ಲೀಟ್ ಮಾಡುತ್ತೆ. ಇವೆರಡು ಇದೆ. ಈ ಸಿಗ್ನಲ್ n ಸೈಕಲ್ ಕಂಪ್ಲೀಟ್ ಮಾಡಿ ಈ ಸಿಗ್ನಲ್ 5 ಸೈಕಲ್ ಕಂಪ್ಲೀಟ್ ಮಾಡಿದ್ರೆ ಎರಡು ಸಿಗ್ನಲ್ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇದು ಪೀರಿಯಾಡಿಕ್ ಆಗುತ್ತೆ. ಸೊ ಫಂಡಮೆಂಟಲ್ ಪೀರಿಯಡ್ ಆಫ್ x ಆಫ್ n ಇಟ್ ಈಸ್ ಐದರ್ 8n1 ಆರ್ 5n2 ಆಗುತ್ತೆ. ಸೊ 8 into n1 ಅಂದರೆ 5 ಆರ್ 5 into 8. ಸೊ n 40 ಆಗುತ್ತೆ. 40 ಸ್ಯಾಂಪಲ್ ಆದಮೇಲೆ ಇದು ರಿಪೀಟ್ ಆಗ್ತಾ ಹೋಗುತ್ತೆ x ಆಫ್ n. e ಪವರ್ j raised to n ಪ್ಲಸ್ 1. ಇದನ್ನು e ಪವರ್ j n e ಪವರ್ j ಮಾಡ್ಬೋದು. e ಪವರ್ j ಏನಂದರೆ ಕಾಸ್ n ಪ್ಲಸ್ j ಸೈನ್ n. ಇಲ್ಲಿ ನೀವು ನೋಡ್ಬೋದು ಕಾಸ್ n ಅಂದರೆ ಇಲ್ಲಿ ಪೈ ಇಲ್ಲ, ಸೊ ಇಟ್ ಈಸ್ ನಾನ್ ಪೀರಿಯಾಡಿಕ್ ಅಂತ ಡೈರೆಕ್ಟಾಗಿ ಬರಿಬೋದು. ಯಾಕೆ ಅಂದರೆ ಕಾಸ್ n is equal to ಕಾಸ್ ಆಫ್ n ಪ್ಲಸ್ n ಆಗುತ್ತೆ. ಸೊ n is equal to 2 pi. ಸೊ ದಿಸ್ is not a rational number, so signal is not periodic. ಸೊ ಇಲ್ಲಿ e ಪವರ್ j pi n ಇಂಟು e to the power j ಬರಿಬೋದು. e ಪವರ್ j ಇಂಟು ಕಾಸ್ pi n ಪ್ಲಸ್ j ಸೈನ್ pi n. ಸೈನ್ pi n is 0, ಯಾವಾಗಲೂ ಸೈನ್ 0 ಇರುತ್ತೆ. ಸೊ ಕಾಸ್ pi nಗೆ ಸೊ ಈ ಸಿಗ್ನಲ್ ಇದು ಮಲ್ಟಿಪ್ಲಿಕೇಶನ್ ಅಷ್ಟೇ, ಇಟ್ಸ್ ಅ ಕಾನ್ಸ್ಟೆಂಟ್. ಕಾಸ್ pi n ಇದನ್ನು ಸಿಗ್ನಲ್ ನಾವು ಮಾಡೋಣ. ಕಾಸ್ pi n is equal to ಕಾಸ್ ಆಫ್ pi n ಪ್ಲಸ್ pi ಕ್ಯಾಪಿಟಲ್ n ಆಗಬೇಕು. ಸೊ ಇದು 2 pi ಆಗಬೇಕು. pi ಕ್ಯಾಪಿಟಲ್ n is equal to 2 pi ಆದರೆ n is equal to 2 pi by pi, n is equal to 2. ಸೊ ಕಾಸ್ pi ನೀವು ಆಗಲೇ ನೋಡಿದ್ದೀವಿ ನಾವು, ಕಾಸ್ pi ಫಂಡಮೆಂಟಲ್ ಪೀರಿಯಡ್ 2. ಸೊ ಇದು ಪೀರಿಯಾಡಿಕ್ ಆಗುತ್ತೆ. ಲಾಸ್ಟ್ ಪ್ರಾಬ್ಲಮ್ ಪೀರಿಯಾಡಿಕ್ ಆಗಲ್ಲ. ಈಗ ಮತ್ತೊಂದು ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಇದೆ ಇಲ್ಲಿ, 5 cos pi t. ಆದರೆ ಇಂಟರ್ವಲ್ ಕೊಟ್ಟಿದ್ದಾರೆ 0 to 3 ಮಾತ್ರ. ಸೊ ಸಿಗ್ನಲ್ಲು 0 1 2 3. ಸೊ ಇಲ್ಲಿ ಮಾತ್ರ, ಇಲ್ಲಿ ಸಿಗ್ನಲ್ಲು ಈ ಥರ ಬರ್ಬೋದು, ಇಷ್ಟೇ ಇರುತ್ತೆ ಸಿಗ್ನಲ್ಲು, ಬೇರೆ ಕಡೆ ಏನು ಕೊಟ್ಟಿಲ್ಲ. ಸೊ ಸಿಗ್ನಲ್ಲು ನಾನ್ ಪೀರಿಯಾಡಿಕ್. ಯಾಕೆಂದರೆ ಆಫ್ಟರ್ 3 ನಮಗೆ ಸಿಗ್ನಲ್ ಏನಿದೆ ಅಂತ ಗೊತ್ತಿಲ್ಲ, ಬಿಲೋ 3 0 ನಮಗೆ ಗೊತ್ತಿಲ್ಲ. ಸೊ ವೆನ್ ಇದು ಇಂಟರ್ವಲ್ ಕೊಟ್ಟಿಲ್ಲ ಅಂದರೆ ಸಿಗ್ನಲ್ ಪೀರಿಯಾಡಿಕ್ ಇರುತ್ತೆ, ಇಂಟರ್ವಲ್ ಕೊಟ್ಟರೆ ಸಿಗ್ನಲ್ ಪೀರಿಯಾಡಿಕ್ ಇರಲ್ಲ. ಸೊ ಇಲ್ಲೂ ಅಷ್ಟೇ -3 to 3 ಕೊಟ್ಟಿದ್ದಾರೆ. 5 cos pi n ವಿತೌಟ್ ಇಂಟರ್ವಲ್ ಇದು ಪೀರಿಯಾಡಿಕ್ಕೆ, ಆದರೆ ಹಿಯರ್ ಇದು ಲಿಮಿಟ್ ಮಾಡಿದ್ದಾರೆ -3 to 3, ಸೊ ಇಟ್ ಇಸ್ ನಾನ್ ಪೀರಿಯಾಡಿಕ್. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕ್ಲಾಸಿಫಿಕೇಶನ್ ನೋಡೋಣ. ಧನ್ಯವಾದಗಳು.